ಗುಡ್ ಮಾರ್ನಿಂಗ್, ನಮಸ್ತೆ ಕನ್ನಡಿಗರೇ. ಬರಿಪ್ಪ, ನೆಕ್ಸ್ಟು ಏನಾಗಿತ್ತಂದರೆ, ರೀಸೆಂಟ್ಲಿ ಮೊನ್ನೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದಿರಿ, ಏನು AI ಮಾಡಿರಿ ಸರ. ಆಮೇಲೆ ಒಂದು 2-3 ಎಸ್ಸೆ ಕೊಟ್ಟಿದ್ರಿ ಟ್ಯಾರಿಫ್ ವಾರ್ ಅಂತ. ಟ್ಯಾರಿಫ್ ವಾರ್ ಆಲ್ರೆಡಿ ನಮ್ಮ ಕೊಲೀಗ್ಸ್ ವಿಶ್ವನಾಥ್ ಅವ್ರು ಮಾಡಿದ್ದಾರೆ, ಆ ವಿಡಿಯೋದಲ್ಲಿ ನೋಡ್ಕೊಳ್ಳಿ, ಚೆನ್ನಾಗಿ ಮಾಡಿದ್ದಾರೆ. ಟ್ಯಾರಿಫ್ ವಾರ್ ಅದ್ರದ್ದು ಏನು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡೋಣ, ಮೊನ್ನೆ 2025 KS ಎಕ್ಸಾಮಲ್ಲಿ ಒಂದು ಎಸ್ಸೆ ಕೇಳಿದರು, ಅದು ಹೆಂಗ ಬೌನ್ಸರ್ಸ್ ಎಸ್ಸೆ. ಈಗ ಹೆಂಗೆ ಆಗ್ಬಿಟ್ಟದಂದ್ರೆ, ನಾವು ಇಲ್ಲಿ ಮಾಡೋದೇ ಒಂದು ಆಗೋದೇ ಒಂದು, ಅಲ್ಲಿ ಬರಿತಾ ಇರೋದೇ ಇನ್ನೊಂದಾಗೈತಿ. ಆದ ಕಾರಣ ಏನು ಮಾಡೋದು, ಪೊಲೀಸ್ PSI ಎಕ್ಸಾಮ್ ಇರೋದ್ರಿಂದ ಟ್ರಾಫಿಕ್ ಕಂಟ್ರೋಲ್ ಕಂಪ್ಲೀಟ್ಲಿ ಎಕ್ಸ್ಪೆಕ್ಟೆಡ್, ಇವೆಲ್ಲ ಟ್ರಾಫಿಕ್ ಕಂಟ್ರೋಲ್ ಆಗಿರ್ಬೋದು, ಆಮೇಲೆ ನಿಮ್ಮದು ಕ್ರೈಮ್ ಕಂಟ್ರೋಲ್ ಆಗಿರ್ಬೋದು, ಇವೆಲ್ಲ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಅಂದರೆ ನಮ್ಗೆ ಗೊತ್ತಿರುತ್ತೆ ಅಟ್ಲೀಸ್ಟ್ ಈ ಎಸ್ಸೆಗಳನ್ನ ಪ್ರಿಪೇರ್ ಆಗಬೇಕು, ಈ ಎಸ್ಸೆಗಳನ್ನ ಪ್ರಿಪೇರ್ ಆಗಬಾರ್ದು ಅನ್ನೋ ಥರ. ಒಂದೊಂದು ಎಸ್ಸೆ ಮೇಲೆ ಒಂದೊಂದು ಸ್ವಲ್ಪ ಕೀವರ್ಡ್ಸ್ಗಳಿರ್ತವೆ, ಮೇನ್ ಕೀವರ್ಡ್ಸ್ ಹಾಕಲೇಬೇಕು. ಕೆಲವೊಂದು ಎಸ್ಸೆ ಅಂದರೆ ಹೆಂಗೆ ಅನಿಸ್ಬಿಡುತ್ತೆ, ಇದನ್ನೇ ಬರಿಬೇಕು ಅನ್ನೋದೇನು ಕಂಪಲ್ಸರಿ ಇಲ್ಲ. ಬಟ್ ಸ್ಟಿಲ್ ಹೆಂಗಿದೆ ಅಂದರೆ ಸಮ್ ಕೀವರ್ಡ್ಸ್ ಇರಲೇಬೇಕು. ಕೀವರ್ಡ್ಸ್ ಯಾವ ಥರ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಯಾವ್ಯಾವ ಕೀವರ್ಡ್ಸ್ಗಳು ಹಾಕಿದ್ರೆ ಸೂಟೇಬಲ್ ಅನಿಸುತ್ತೆ, ಇದು ಕೀವರ್ಡ್ಸ್ ಹಾಕಿ ಈ ವ್ಯಕ್ತಿ ಇದನ್ನು ಬರೆದಿದ್ದಾನಂದರೆ ಇದರಲ್ಲಿ ಏನೋ ಕಂಟೆಂಟ್ ಇದೆ, ಇನ್ಫಾರ್ಮೇಷನ್ ಇದೆ ಅನ್ನೋ ಥರ ಇರ್ಬೇಕು ನಾವು. ಪ್ಲಸ್ ಏನಾಗುತ್ತೆ, ಬರಿತಾ ಹೋದಂಗೆ ನಾವು ಫ್ಲೋನ ಬಿಟ್ಬಿಡ್ತೀವಿ. ಆ ಫ್ಲೋನ ಹೆಂಗೆ ಮೇಂಟೈನ್ ಮಾಡಬೇಕು, ಆ ಫ್ಲೋನ ಹೆಂಗೆ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಒಂದು ಗುಡ್ ಸ್ಕೋರ್ನ ಮಾಡ್ಬೋದು ಅಂತ ಹೇಳ್ಬೋದು. ಬನ್ನಿ, ಈಗ 2025 KS ಅಲ್ಲಿ ಬೆಂಗಳೂರು ಟ್ರಾಫಿಕ್ ರಿಲೇಟೆಡ್ ಕೇಳಿದಲ್ಲ, ಆ ಕ್ವಶನ್ನ ನಾವು ಆ ಎಸ್ಸೆನ ಅಲ್ಲಿ ಕೇಳಿದವ 1500 ವರ್ಡ್ಸ್, ಬಟ್ ನಾವಿಲ್ಲಿ ರೆಡ್ಯೂಸ್ ಮಾಡಬೇಕಾಗಿರೋದು 600 ವರ್ಡ್ಸ್ ಲಿಮಿಟ್ಸಲ್ಲಿ ಮಾಡಬೇಕು. ಸೊ ನಾವೀಗ ಸ್ಟಾರ್ಟ್ ಮಾಡೋಣ. ಈಗ ನಂದು ಇಂಟ್ರೊಡಕ್ಷನ್ ಮಾಡದೆ ಸ್ಟಾರ್ಟ್ ಮಾಡಿದ್ರೆ ನಿಮಗೂ ಗೊತ್ತಾಗಲ್ಲ ಯಾರು ಇವರು ಅನ್ನೋದು ಲೆಕ್ಕ, ಅಂದ್ರೆ ಸರ್ಚ್ನು ಮಾಡ್ಬೋದು. ಸೊ ಮೈಸೆಲ್ಫ್ ಮಂಜುನಾಥ್ ಪಾಟೀಲ್, ನಾನು ರೀಸೆಂಟ್ಲಿ KS 2025 ಎಕ್ಸಾಮ್ನ ಬರೆದಿದ್ದೀನಿ, ಮೇನ್ಸ್ ಎಕ್ಸಾಮ್ನ. 2017 KS ಇಂಟರ್ವ್ಯೂನು ಕೊಟ್ಟಿದ್ದೀನಿ. ಸೊ ದೆನ್ ವಿಲ್ ಸ್ಟಾರ್ಟ್ ವಿತ್ ಟುಡೇ ಸೆಷನ್. ಕ್ವಶನ್ ಏನಿತ್ತು ಅಂತಂದರೆ, ಬೆಂಗಳೂರಿನ ಸಂಚಾರ ಬಂತು ನೋಡ್ರಿ, ನಿಮ್ಮದು ಟ್ರಾಫಿಕ್ ಕೇವಲ ಸಮಸ್ಯೆ ಅಲ್ಲ, ಇದು ಸಮಸ್ಯೆ ಅಲ್ಲ, ಅದೊಂದು ಪರೀಕ್ಷೆ. ಏನು? ಕೃತಕ ಬುದ್ಧಿಮತ್ತೆ, ಮೂಲಸೌಕರ್ಯ, ನೀತಿ ಅನ್ವೇಷಣೆ. ಇದು ಕೃತಕ ಬುದ್ಧಿಮತ್ತೆ, ಮೂಲಸೌಕರ್ಯ, ನೀತಿ ಅನ್ವೇಷಣೆಗಳು ನಗರವನ್ನು ಸ್ಮಾರ್ಟ್ ಚಲನಾಶೀಲತೆಯ ಕೇಂದ್ರವನ್ನಾಗಿಸಬಲ್ಲವೇ? ಏನು ಕೇಳಿದಾನೆ, ಬೆಂಗಳೂರು ಟ್ರಾಫಿಕ್ ಇದೆ ಅಲ್ಲ, ಇದೊಂದು ಕೇವಲ ಸಮಸ್ಯೆ ಅಲ್ಲ, ಇದೊಂದು ಪರೀಕ್ಷೆ ಆಗಿಬಿಟ್ಟಿದೆ. ಅದನ್ನು ಈ 3 ಆಧಾರಗಳಲ್ಲಿ, ಯಾವುದ್ಯಾವುದು? ಕೃತಕ ಬುದ್ಧಿಮತ್ತೆ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಪಾಲಿಸೀಸ್, ಹೌ ಇಟ್ ವಿಲ್ ರೆಡ್ಯೂಸ್ ದಿ ಕಂಜೆಷನ್ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಫಸ್ಟ್ ನಾವು ಇಲ್ಲಿ ಬರಿಬೇಕಾಗಿರೋದೇನು, ಈಗ ಹೊಸ ರೂಲ್ಸ್ ಮಾಡೋಣ್ರಿ. 10⁻80⁻10. ಏನಿದು 10⁻80⁻10? ಹೊಸದು ಬಂತಲ್ಪ, ಇದೊಂದು ನಮ್ಗೆ ಅನ್ನೋದು ಲೆಕ್ಕದಾಗ ಕುಂದ್ರಬೇಡ್ರಿ ನೀವು. ಏನಂದರೆ 10% ಇಂಟ್ರೊಡಕ್ಷನ್, PTK ಮೇಜರ್ ಎಲ್ಲಿರ್ಬೇಕು, ನಮ್ಮದು ಬಾಡಿಯಲ್ಲಿ ಇರಬೇಕು. ಇದನ್ನ 10% ಉಪಸಂಹಾರ. ಈ 3 ಆಧಾರಗಳ ಮೇಲೇ ಬರಿಬೇಕು. ಇಲ್ಲಿ ರೀಸೆಂಟ್ಲಿ ಕ್ರೆಡೆನ್ಸ್ IAS ಅಲ್ಲಿ ನಾವು ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಒಂದಿಷ್ಟು ಜನ ಬರಿತಾ ಇದ್ದಾರೆ, ಆಲ್ರೆಡಿ ಬಂದು ದೇ ಆರ್ ಇನ್ ಹರಿ ಮೂಡ್ ಟು ಗೆಟ್ PSI. ಏನು ಅವ್ರು ಹೆಂಗೆ ಬರೆದಿದ್ರು ಅಂದರೆ PTK ಅಂತ ಬರೆದಿದ್ರು. ಈ ಥರ ಮಿಸ್ಟೇಕ್ಗಳನ್ನ ಮಾಡಬೇಡಿ. ನಾವು ಏನಕ್ಕೆ ಹೇಳ್ತೀವಿ ಅಂತಂದರೆ, ಇದೊಂದು ಸ್ಟ್ರಕ್ಚರ್ ಇರಬೇಕು, ಒಂದು ಫ್ಲೋನೆಸ್ ಇರಲಿ ಅಂತ ಈ ಮೆಥಡಲ್ಲಿ ಬರೀರಿ ಅಂತ ಹೇಳ್ತೇವೆ. ಹಂಗಂದ ತಕ್ಷಣ ನೀವು PTKನೇ ಬರಿಬೇಕು, PTK ಅಂತ ಬರೆದ್ಬಿಟ್ಟು ಬರೆಯೋದು ಅಂಥ ಸಿಲ್ಲಿ ಮಿಸ್ಟೇಕ್ನ ಮಾಡಬೇಡಿ. ಅವ್ರಿಗೆ ಗೊತ್ತಿರುತ್ತೆ ರೀ, ಈಗ ಮದುವೆಗೆ ಬಂದಿರೋದ್ಮೇಲೆ ಊಟ ಮಾಡದೆ ಹೋಗ್ತೀರಾ, ಗೊತ್ತಿರುತ್ತೆ ಊಟ ಮಾಡಿ ಅಂತ ಹೇಳಿರ್ತೇವೆ ಅಷ್ಟೇ. ಹಂಗಂದ ತಕ್ಷಣ ನೀವು ಮಾಡಿ ಹೋಗಲ್ಲ, ಮಾಡಲೇಬೇಕಂತ ಇರ್ತೀರಲ್ಲ. ಏನಿರುತ್ತೆ, ನಾವು ಹೇಳಿರ್ತೇವೆ ಮದುವೆಗೆ ಬಂದಿದ್ದೀರಾ ಬನ್ನಿರಿ ಊಟ ಮಾಡ್ಕೊಳ್ರಿ ಅಂತ ಹೇಳ್ತೀವಿ. ನಮ್ಗೆ ಅನಿಸಿರುತ್ತೆ, ನೀವೆಲ್ಲ ಮೂವಿ ಎಲ್ಲ ಕೊಟ್ಟಿದ್ದೀರಂದರೆ ಆಲ್ಮೋಸ್ಟ್ ಊಟ ಎಲ್ಲ ಮಾಡೇ ಹೋಗಿದ್ದೀರಿ ಅಂತ ಅರ್ಥ ಆಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಇಲ್ಲಿ PTK, ಬಾಡಿ, ಉಪಸಂಹಾರ ಇವೆಲ್ಲ ವರ್ಡ್ಸ್ಗಳನ್ನ ಬರಿಬೇಡಿ. ಜಸ್ಟ್ ಯು ಸ್ಟಾರ್ಟ್ ವಿತ್ ದಿ ಮೇನ್ ಕೋರ್ ಕಂಟೆಂಟ್. ಓಕೆ, PTKಯಲ್ಲಿ ಏನಿರಬೇಕು? PTK ಇತ್ತೀಚೆಗೆ ರಾಷ್ಟ್ರದ ಒಂದು ಸಂಸ್ಥೆ ಇದೆ, ಏನು ಟಾಮ್ ಸಂಸ್ಥೆ ಅಂತ ಹೇಳಿ ಒಂದು ವರದಿ ಕೊಟ್ಟಿದೆ. ಏನು? ಬೆಂಗಳೂರು ಈಸ್ ಸ್ಲೋ ಸಿಟಿ. ಬೆಂಗಳೂರು ಈಸ್ ಸ್ಲೋ ಸಿಟಿ. ನಿಮ್ಗೆ ಮುಂಚೆನೇ ಹೇಳಿದ್ವಿ, ಏನು ಒಂದು ಕೋಟ್ಸ್ ಆದರೂ ಬರೀರಿ, ಒಂದು ಸ್ಟೋರಿ ಆದರೂ ಬರೀರಿ ಅಂತ ಹೇಳ್ಬಿಟ್ಟು, ಇಲ್ಲ ಒಂದು ಡೇಟಾ ಯಾವುದಾದ್ರೂ ಸಂಸ್ಥೆ ವರದಿಯನ್ನು ಬರೀರಿ ಅಂತ ಹೇಳಿದ್ವಿ. ಇಲ್ಲಿ ಟಾಮ್ ವರದಿ, ಇದು ಟಾಮ್ ಅನ್ನೋದು ಒಂದು ಸಂಸ್ಥೆ, ಇದು ವರದಿ ಕೊಟ್ಟಿದೆ. ಏನು ವರದಿ? ಬೆಂಗಳೂರು ಈಸ್ ಅ ಸ್ಲೋ ಸಿಟಿ, ಅಂದರೆ ಬೆಂಗಳೂರು ನಿಧಾನಗತಿಯಾಗಿ ಚಲಿಸ್ತಾ ಇದೆ. ನಿಧಾನಗತಿಯಾಗಿ ಅಂದರೆ ಆರ್ಥಿಕವಾಗಿ ಅಂತಲ್ಲ, ಯಾವ ರೀತಿಯಾಗಿ? ಮೂವಿಂಗ್ ಬೈ ಬಸ್, ಬೈ
ನೀವು ಯಾವುದೇ ವೆಹಿಕಲ್ಸಲ್ಲಿ ಹೋಲ್ರಿ ಏನಾಗುತ್ತೆ, ಈ ಟಮ್ ಟಮ್ ವರದಿ ಯಾವ ಥರ ಕನ್ಸಿಡರ್ ಮಾಡುತ್ತೆ ಅಂದರೆ 10 ಕಿಲೋಮೀಟರ್ ನೀವು ಎಷ್ಟು ಅವರಲ್ಲಿ ತಲುಪ್ತೀರಾ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ಟಾಮ್ ಟಾಮ್ ವರದಿ ಏನು ಮಾಡುತ್ತೆ, ಟ್ರಾಫಿಕ್ ಕಂಜೆಷನ್ನ ಕೊಡುತ್ತೆ. ಏನು 10 ಕಿಲೋಮೀಟರ್ ನೀವು ಬೆಂಗಳೂರಲ್ಲಿ ಹೋಗ್ಬೇಕಂದ್ರೆ 30 ಮಿನಿಟ್ಸ್ ಬೇಕಂತ. ಇದು ಜಾಗತಿಕವಾಗಿ 3rd ಇದೆ ಬೆಂಗಳೂರು. ನಿಧಾನವಾಗಿ ಚಲಿಸ್ತಾ ಹೋಗೋದು. ಹಂಗ ನೀವು ಒಂದೊಂದು ಫಿಲ್ಮ್ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ನಿಂತೇನ್ರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋದ್ರಿ ಅಂದ್ರೆ, ಅಥವಾ ನೀವು ವೈಟ್ ಫೀಲ್ಡ್ ಹೋಗ್ಬೇಕಂತಂದ್ರೆ ಏನಾಗ್ಬಿಡುತ್ತೆ, ನೀವು ಬೈ ಚಾನ್ಸ್ ಏನಾರ ಬಸ್ಸಿಗೆ ಹೋದ್ರಿ ಅಂದ್ರೆ ಮುಗಿತ್ರಪ್ಪ, ನಾಳೆನೇ ಹೋಗೋದು, ಬೆಳಗ್ಗೆ ಹೋಗೋದು, ಸಂಜೆಗೆ ಇರೋ ಕೆಲಸ ನಾಳೆ ಮಾಡ್ಕೊಂಬರೋದು, ಆ ಲೆಕ್ಕದಲ್ಲಿ ಇದೆ. ಇದರಿಂದ ಏನಾಗುತ್ತೆ, ಈಗ ಏನು ಟಾಮ್ ಟಾಮ್ ವರದಿ ಬೆಂಗಳೂರು ಇಸ್ ಅ ಸ್ಲೋ ಸಿಟಿ. ಕ್ಯಾಂಪ್ ಬಸ್ ಹತ್ತಿ ಬರೋದು, ಗೊರಗುಂಟೆಪಾಳ್ಯ ಇಳ್ಕೊಂಡ್ಬಿಡೋದು, ಇಳ್ಕೊಂಡು ಇಲ್ಲಿ ಚಂದ್ರಲೇಔಟ್ ಬರೋಷ್ಟೊತ್ತಿಗೆ ಈಗ ಎಕ್ಸಾಂಪಲ್ ಗುಲ್ಬರ್ಗದಿಂದ ಬಂದ್ವಂದ್ರೆ ಏನಾಗುತ್ತೆ, ಹಿಂಗೆ ಇನ್ಸಿಡೆಂಟ್ ಆಗಿರೋದು. ಗುಲ್ಬರ್ಗದಿಂದ ಬಂದಾರ, ಬೈ ಚಾನ್ಸಾಗಿ 10 ಗಂಟೆಗೆ ಇಳಿದಾರ ಎಲ್ಲಿ, ಗೊರಗುಂಟೆಪಾಳ್ಯಕ್ಕೆ 10 ಗಂಟೆಗೆ ಇಳಿದಾಗ ಇಲ್ಲಿ ಚಂದ್ರಲೇಔಟ್ ಬರೋಷ್ಟು ಎಷ್ಟು ಅವರ್ಸ್ ತೊಗೊಂಡ್ರೆ 2 ಅವರ್ಸ್ ತೊಗೊಂಡಾರ. ಪುಣ್ಯಾತ್ಮರು ನೋಡ್ರಿ, ಅದರ ಬೇರೆ ಮಳೆ ಬರ್ಲಾತಿತ್ತು. ಕ್ಯಾಂಪ್ ಬಸ್ ಹತ್ತೋದು ಬರೋದು, ಇಲ್ಲಿ ಬಂದು ಅಯ್ಯಪ್ಪ ಏನು ಮಾರ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಈಗ ನೋಡಮ್ಮ ಅವ್ರು ಹ್ಯಾಂಗೆ ಬಂದ್ರೆ ಬೆಂಗಳೂರು ಚಂದ್ರಲೇಔಟಿಗೆ ಹೆಂಗೆ ತಲುಪ್ಬೋದು ಅವರು ಅನ್ನೋದನ್ನ ಈ ಎಲ್ಲ ಮಾದರಿಗಳು ಯೂಸ್ ಮಾಡ್ಕೊಂಡು ಹೆಂಗೆ ಬರ್ಬೋದು ಅನ್ನೋದನ್ನ ಹೇಳೋಣ. ಈಗ ಏನಾಗ್ಬಿಡ್ತು, ಈಗ ಟಾಮ್ ಟಾಮ್ ವರದಿ ಆಯಿತು, ಒಂದು ಸಂಸ್ಥೆ ಕೊಟ್ಟು ಇಂಟ್ರೊಡಕ್ಷನಲ್ಲಿ ಇದಾಯಿತು. ಈ ಇಂಟ್ರೊಡಕ್ಷನಲ್ಲಿ ಇಷ್ಟೆಲ್ಲ ಬರೆದಾದ್ಮೇಲೆ ಬರಿತೀರಾ, ಹೇಳ್ಬೇಕು ಬೆಂಗಳೂರು ಸ್ಲೋ ಸಿಟಿ ಇವೆಲ್ಲ ಬರೆದಿದ್ದೀರಿ. ನೆಕ್ಸ್ಟ್ ಏನು ಮಾಡೋಣ, ಈಗ ಮೇನ್ ಕೋರ್ ಕಂಟೆಂಟ್ ಆಫ್ ದಿ ಎಸ್ಸೆ ಏನಿದೆ ಅದನ್ನೇ ಹೇಳೋಣ. ಇಷ್ಟೆಲ್ಲ ಬರೆಯೋಷ್ಟೊತ್ತಿಗೆ ನಿಮ್ಗೆ ಅರೌಂಡ್ ಏನಾಗ್ಬಿಡುತ್ತೆ, 40ರಿಂದ 60 ವರ್ಡ್ಸ್ಗಳು ಆಗ್ಬಿಡ್ತಾವೆ. ಇಲ್ಲಿ 10% ನಿಮ್ಗೆ ಮುಗಿದ ಕೆಲಸ. ಇಷ್ಟು ಈ ವರದಿ ಕೊಟ್ಟಿದೆ, ಈ ಥರ ಸ್ಲೋ ಸಿಟಿ ಇದೆ, ಇಷ್ಟು ಕಿಲೋಮೀಟ್ರಲ್ಲಿ ಬರ್ತಿದೆ. ಸೊ ಹಾಗಾಗಿ ಏನಾಗ್ತಿದೆ, ಬೆಂಗಳೂರು ಇಸ್ ಅ ಸ್ಲೋ ಸಿಟಿ. ನಾವು ಸ್ಲೋ ಆಗಿ ಚಲಿಸ್ತಾ ಇದ್ದೀವಿ, ಆಮೆಗತಿಯ ನಿಧಾನವಾಗಿ, ಆಮೆಗತಿ ವೇಗ. ಈಗ ಮೇನ್ ಕೋರ್ ಕಂಟೆಂಟ್ ಏನಿತ್ತು, 3 ಆಯಾಮಗಳಲ್ಲಿ ಹೇಳಿದ್ರು. ಇನ್ನೊಂದ್ರಪ್ಪ, ಕನ್ನಡ ಮೀಡಿಯಮ್ದವ್ರು ಏನು ಕಂಪ್ಲೀಟ್ಲಿ ಕನ್ನಡದ ಬರಿಬೇಕಂತಲ್ಲ. ಅಡ್ವಾಂಟೇಜ್ ಭಾಳ ಅದ ರೀ ಕನ್ನಡ ಮೀಡಿಯಮ್ ಬರೆಯೋದ್ರಿಂದ. ಅಡ್ವಾಂಟೇಜ್ ಹೆಂಗಿದೆ ಅಂದರೆ, ನೀವು ಬೆಂಗಳೂರು ಇಸ್ ಅ ಸ್ಲೋ ಸಿಟಿ ಅನ್ನೋದ ಕನ್ನಡದ ಬರೀರಿ, ಸಾರಿ ಇಂಗ್ಲೀಷಲ್ಲಿ ಬರೀರಿ. ಯಾಕೆ, ಅವರಿಗೆ ಅಟ್ಲೀಸ್ಟ್ ಮೊನೋಟೋನಸ್, ಅವ್ನಿಗೊಂಥರ ಏನು ಅನ್ಸ್ಬಿಡುತ್ತೆ, ಏನೋ ಮಾರ್ಕ್ ಹಾಕಿದ್ದಾನೆ, ಬೆಂಗಳೂರು ಸ್ಲೋ ಸಿಟಿ, ಇಲ್ಲಿ ಏನು ಹೇಳಿದೆ ಟಾಮ್ ಟಾಮ್ ಸಂಸ್ಥೆ ಈ ಥರ ಅಂತ ಹೇಳೋಕೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಬರೀ ಉದ್ರಿ ಅದೇ ಆಕತಿ. ಒಂದೇದು ಏನು AI ಕೇಳೇನ್ರಿ, ಯಾವುದು AI ಅಂದ್ರೆ ಕೃತಕ. ಎರಡನೇದೇನು ಕೇಳೇನ್ರಿ, ಮೂಲ ಸೌಕರ್ಯ. ಮೂರನೇದೇನು ಕೇಳೇನ್ರಿ, ನೀತಿಗಳು, ಸರ್ಕಾರದ ನೀತಿಗಳು ಅಂದರೆ ಗವರ್ಮೆಂಟ್ ಪಾಲಿಸೀಸ್. ಸೊ ಇದು ಟ್ರಾಫಿಕ್ ಹೆಂಗೆ ಕಂಟ್ರೋಲ್ ಮಾಡ್ತೀರಿ ನೀವು, ಒಂದು ಈ ಥರ ಡಯಾಗ್ರಾಮ್ ಹಾಕಿ ನೋಡ್ರಿ, ನಿಮಗೆ ಇದೇ ಥರ ಬರೀರಿ, ಇದೇ ಥರ ಬರಿಬೇಕು, ನಾವು ಇಷ್ಟೇ ಅಂತ ರಿಸ್ಟ್ರಿಕ್ಟ್ ಆಗಬೇಡಿ, ಬರೀರಿ. ಏನಾಗುತ್ತೆ, ಎಲ್ಲರೂ ಒಂದೇ ಥರ ಬರೆದಾಗ ಅವನಿಗೆ ಅಟ್ಲೀಸ್ಟ್ ಇವ್ಯಾಲ್ಯೂಯೇಟರ್ಗೆ ಹೆಂಗೆ ಅನಿಸ್ಬೇಕು, ಒಂದು ಹೊಸತನ ಅನಿಸ್ಬೇಕು. ಹಂಗಾಗಿ ಸೈಡಲ್ಲಿ ಪೇಜ್ ಸೈಡಲ್ಲಿ ಈ ಥರ ಫ್ಲೋ ಚಾರ್ಟ್ನ ಹಾಕಿ. ನಿಮ್ಗೆ ಮೊನ್ನೆ ಹೇಳಿದ್ದೀನಿ ಫ್ಲೋ ಚಾರ್ಟ್ನೆಲ್ಲ ಬಳಸಿ ಅಂತೇಳಿ. ಸೊ ಈ ಥರ ಫ್ಲೋ ಚಾರ್ಟ್ಗಳನ್ನ ಬಳಸಿ ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಅಂದರೆ ಟ್ರಾಫಿಕ್ ಹೆಂಗೆ ನಾವು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಬರ್ರಿ ನೆಕ್ಸ್ಟ್ ಏನಾಗಿರುತ್ತೆ, ಫಸ್ಟ್ ಒನ್ ಕೃತಕ ಬುದ್ಧಿಮತ್ತೆ. ಹೌದಾ, ನಾವು ಇಲ್ಲಿ ನಿಮ್ಗೆ ಹೇಳಿದಾಗೆ ಕೃತಕ ಬುದ್ಧಿಮತ್ತೆ ಫಸ್ಟ್ನ ಮಾಡೋಣ. ಹೆಂಗೆ, ಮೇನ್ ಏನಾಗುತ್ತೆ, ಪ್ಯಾರಾಗ್ರಾಫಲ್ಲಿ ನೀವು ಬರಿತಾ ಹೋದಂಗೆ ಕೃತಕ ಬುದ್ಧಿಮತ್ತೆ ಇಲ್ಲೆಲ್ಲ ಕೋಟ್ಸು ಅದೆಲ್ಲ ಬರೆಯೋದು ಅವಶ್ಯಕತೆ ಇಲ್ರಿ. ಮತ್ತು ನೀವು ಆಮೇಲೆ ಅಲ್ಲಿ ಹೇಳ್ಯಾರ ತಡಿಪ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಕೋಟ್ಸೇ ಬರೆದು ಬಂದಿರಂತೀನಿ, ಅವ್ನಿಗೆ ಗಾದೆ ಮಾತು ಓದಂಗೆ ಆಗ್ಬಾರ್ದು. ಕೃತಕ ಬುದ್ಧಿಮತ್ತೆಯಲ್ಲಿ 3 ಪ್ರಮುಖವಾಗಿ ಕೀ ಟರ್ಮ್ಸ್ಗಳದಾವೆ ರೀ. ಯಾವುದು, ಮೊಡೆಟೋ ಟೆಕ್ನಾಲಜಿ, ಮೊಡೆಟೋ ತಂತ್ರಜ್ಞಾನ. ಏನು ಮೊಡೆಟೋ ತಂತ್ರಜ್ಞಾನ ಅಂತಂದರೆ, ಇದು ಜಪಾನ್ ಸಹಯೋಗದೊಂದಿಗೆ ಮಾಡ್ಕೊಂಡಾರೆ. ಜಪಾನ್ ಪ್ಯಾರಾಗ್ರಾಫ್ ವೈಸ್ ಬರ್ಕೊಂತ ಹೋಗ್ಬಿಡ್ತೀರಿ ನೀವು, ಏನೇನು ಇದಾವೆ ಮೊಡೆಟೋ ಟೆಕ್ನಾಲಜಿಯಲ್ಲಿ. ಜಪಾನ್ ಸಹಯೋಗ ಅಂದರೆ ಜಪಾನ್ ಸಹಯೋಗ ಅಂತಾರೆ, ಅದು ಮೇಡ್ ಇನ್ ಇಂಡಿಯಾ ಅನ್ನೋದು ಯಾಕ್ರಿ ಬೇಡ. ಜಪಾನ್ ಸಹಯೋಗ ಇಂಥವೆಲ್ಲ ಬರಿಬೇಡ್ರಿ, ಸುಮ್ಮನೆ ಕಾಮಿಡಿಗೆ ಹೇಳಿರ್ತೀವಿ ಜಪಾನಿಂದ ತರೋದು ಮೇಡ್ ಇನ್ ಇಂಡಿಯಾ ಅಂತ ಬರೋದು, ಹಾಗೆಲ್ಲ ಬರ್ದಿರ್ತೀರಿ ಅಂತೀನಿ. ಜಪಾನ್ ಸಹಯೋಗ, ಈ ಜಪಾನ್ ಸಹಯೋಗದಿಂದ ಮೊಡೆಟೋ ಟೆಕ್ನಾಲಜಿ ತೊಗೊಂಬಂದಿವ್ರಿ. ಮೊಡೆಟೋ ಟೆಕ್ನಾಲಜಿ ಮಾಡಿಫೈದಿ ಏನಾಗುತ್ತೆ, ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾವೆ, ತುಂಬ ವೆಹಿಕಲ್ಸ್ಗಳು ನಿಂತಿರ್ತಾವ್ರಿ. ಸೊ ಆ ಟೈಮಲ್ಲಿ ಎಲ್ಲಿ ವೆಹಿಕಲ್ ಕಂಜೆಷನ್ ಕಡಿಮೆ ಇದೆ, ಈಗ ಸಿಗ್ನಲಲ್ಲಿ ಯಾವ ಕಡೆ ವೆಹಿಕಲ್ಸ್ ಕಡಿಮೆ ಕಂಜೆಷನ್ ಇದೆ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು, ಎಲ್ಲಿ ಜಾಸ್ತಿ ಇದೆ ಸಡನ್ ಆ ಥರ ಮಾಡ್ರೇಟ್ ಆಟೋಮೆಟಿಕಲಿ ಅದನ್ನು ಮಾಡೋದು. ಅದು ಯಾವ ತಂತ್ರಜ್ಞಾನ, AI ತಂತ್ರಜ್ಞಾನ. ಇದು ಮೊಡೆಟೋ ಟೆಕ್ನಾಲಜಿ ಜಪಾನ್ ಸಹಯೋಗದಿಂದ ತೊಗೊಂಡು ಬಂದು ನಾವು ಇದನ್ನು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತೇವೆ.
ಸೊ ನೆಕ್ಸ್ಟ್ ಏನಾಗ್ಬಿಡುತ್ತೆ, ಅಸ್ತ್ರಂ ಅಂತ ಹೇಳ್ಬಿಟ್ಟು ನೋಡ್ರಿ. ಇವು ಇಂಗ್ಲೀಷ್ನಾಗ ಯಾಕೆ ಬರಿತಾ ಇದೀವಿ ಅಂತಂದರೆ ಕೆಲವೊಂದು ವರ್ಡ್ಸ್ಗಳು ಇಂಗ್ಲೀಷಲ್ಲಿ ಬರೆದ್ರೆ ಚಂದ, ಕೆಲವೊಂದು ವರ್ಡ್ಸ್ಗಳು ಕನ್ನಡದಲ್ಲಿ ಬರೆದ್ರೆ ಚಂದ. ಈಗ ವಚನಗಳು ನಾವು ಇಂಗ್ಲೀಷಲ್ಲಿ ಬರೀ, ಸೊ ಅಂಥ ಟೈಮಲ್ಲಿ ಅಸ್ತ್ರಂ ಅಂತ ಅನ್ನೋದು AI ಎನೇಬಲ್ಡ್ ಏನಿದೆ ಈ ಥರ ಬರೆದ್ರೇ ಚಂದ. AI ಎನೇಬಲ್ಡ್, AI ಆಧಾರಿತ ಟ್ರಾಫಿಕ್ ನಿರ್ವಹಣೆ ಅಥವಾ ಸಂಚಾರ ದಟ್ಟ ನಿರ್ವಹಣೆ. AI ಆಧಾರಿತ ಟ್ರಾಫಿಕ್ ನಿರ್ವಹಣೆ ಅಥವಾ ಸಂಚಾರ ದಟ್ಟ ನಿರ್ವಹಣೆ. ಇದು ಅಸ್ತ್ರಂ ಅನ್ನೋದು ಬೆಂಗಳೂರು ಟ್ರಾಫಿಕ್ ಪೊಲೀಸ್ನವರು ತಂದಿರುವಂತಕ್ಕಂತಹ ಆ್ಯಪ್. ಬೆಂಗಳೂರು ಟ್ರಾಫಿಕ್ನವ್ರು ಆ್ಯಪ್ ಇದು. ಸೊ ಇದು ಏನಾಗ್ಬಿಡುತ್ತೆ, ಈ ಮಾಡರ್ನ್ ಟೆಕ್ನಾಲಜಿ ಆಯಿತು, ಅಸ್ತ್ರಂ ಆಯಿತು. ಇನ್ನೂ ಒಂದು ಯಾವುದಾದ್ರೂ ನಿಮ್ಗೆ ಏನಾಗುತ್ತೆ, ಓದ್ತಾ ಹೋದಂಗೆ ಗೊತ್ತಾಗ್ಬಿಡುತ್ತೆ. ಸೊ ನೀವು ಇನ್ನೊಂದು ನೆಕ್ಸ್ಟ್ ಯಾವುದಾದ್ರೂ ಇದು ಇದ್ದಾಗ ಹೇಳ್ತೇನೆ. ಈ ಮಾಡರ್ನ್ ಟೆಕ್ನಾಲಜಿ ಓದಿದ್ರೆ ಅಸ್ತ್ರಂ ಆಯ್ತಾ. ಈಗ ನೆಕ್ಸ್ಟ್ ಇವೆಲ್ಲ ಏನು ನೋಡ್ರಿ, GPS, ಗೂಗಲ್ ಇವೆಲ್ಲ ಅದಾವಲ್ರಿ. ಈಗ ಓಲಾ ನೆಕ್ಸ್ಟು ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಈಗ AI ಯೂಸ್ ಮಾಡ್ಕೋತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ಸ್ಪೀಡಾಗಿ ಹೋಗಬೇಕು, ಯಾವ ರೀತಿಯಾಗಿ ನಾವು ಇದು ಮಾಡಬೇಕು. ರೀಸೆಂಟ್ಲಿ ನೀವು ಬೆಂಗಳೂರಿಗೆ ಬಂದಾಗ ನೈಟ್ ಏನಾದರೂ ಜರ್ನಿ ಮಾಡಬೇಕಾದ್ರೆ ಡೇಯಲ್ಲಿ ಕಾಣೋಂಗಿಲ್ಲ, LED ಬಲ್ಬ್ಗಳಿರ್ತಾವಲ್ಲ, ಅಷ್ಟು ಕ್ಲಿಯರ್ ಕಟ್ಟಾಗಿ ಇರಲ್ಲ. VAC ಅಂತ ಇದೆ, ವಾಹನ ಚಾಲಿತ ನಿರ್ವಹಣೆ, ಏನು ವೆಹಿಕಲ್ ಆಕ್ಚುಯೇಟೆಡ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು VAC ಅಂತ ನಿಮಗೆ ಸಿಗ್ನಲಲ್ಲಿ ಗೊತ್ತಾಗುತ್ತೆ. ಸೊ ಇದು ಕಂಪ್ಲೀಟ್ಲಿ AI ಬೇಸ್ಡ್, ಇವೆಲ್ಲವೂ AI ಬೇಸ್ಡ್. ಇದನ್ನು ಈ ಥರ ಬರೀರಿ. ಇವು 3 ಪಾಯಿಂಟ್ಸ್ಗಳು ಕಂಪಲ್ಸರಿ ಬರಲೇಬೇಕು. ಸೊ ನೆಕ್ಸ್ಟು ಇಲ್ಲೇ ನಾವು ಏನು ಈಗ ನೋಡ್ರಿ, ಇದು ನಿರ್ವಹಣೆದಾಯ್ತು ರೀ. ಇಲ್ಲೇ ಏನು ಸವಾಲುಗಳನ್ನು ಇಲ್ಲೇ ಬರೆದ್ಬಿಡ್ರಿ. ಕೆಳಗಡೆ ಪ್ಯಾರಾಗ್ರಾಫಲ್ಲಿ ಸವಾಲುಗಳು ಬರೀರಿ. ಯಾವ ರೀತಿ ಸವಾಲುಗಳದಾವ? ಸೈಬರ್ ಭದ್ರತೆ ಹೆಂಗಿರುತ್ತಂದರೆ, ಇಲ್ಲೇ ನಾವು ಇಲ್ಲಿ ಆಲ್ರೆಡಿ AI ಬರ್ತೀವಿ ಅಂದರೆ ಅದರ ರಿಲೇಟೆಡ್ ಸೈಬರ್ ಭದ್ರತೆಯನ್ನು ಇಲ್ಲಿ ಇದು ಆಗುತ್ತೆ. ಹ್ಯಾಕಿಂಗ್ ಆಗ್ಬೋದು. ಇದು ಇಂಗ್ಲೀಷ್ನೇ ಬರಿತಾ ಇದ್ದೀನಿ ಅಷ್ಟೇ, ಕನ್ನಡದಲ್ಲಿ ಬರೀರಿ. ಹ್ಯಾಕಿಂಗ್ ಆಗಿರ್ಬೋದು, ಹ್ಯಾಕಿಂಗ್ ಅನ್ನೋ ವರ್ಡ್ ಇವೆಲ್ಲ ನೀವು ಏನು ಮಾಡೋಕ್ಕಾಗಲ್ಲ. ಹ್ಯಾಕಿಂಗ್ ಆಗಿರ್ಬೋದು. ಆಮೇಲೆ ಕಂಪಲ್ಸರಿ ಪವರ್ ಸಪ್ಲೈ ಬೇಕಾಗುತ್ತೆ. ಇದಕ್ಕೆ ಪವರ್ ಸಪ್ಲೈ ಒಂದೊಂದು ಕಡೆ ಸಿಗ್ನಲ್ ಎಲ್ಲ ಇದಾಗ್ಬಿಡುತ್ತೆ. ಸೊ ಇವೆಲ್ಲ ಸೈಬರ್ ಸೆಕ್ಯೂರಿಟಿ, ಆಮೇಲೆ ಪವರ್ ಸಪ್ಲೈ, ಇವೆಲ್ಲ ಸವಾಲುಗಳು. ಇವು ಯಾವ ಥರ ನಾವು ಇದು ಮಾಡ್ತೇವೆ, ಅದಕ್ಕೆ 1-2 ಪಾಯಿಂಟ್ ಪಾಸಿಟಿವ್ ಆಗಿರ್ಬೋದು, ಇನ್ನೊಂದು ನೆಗೆಟಿವ್. ಸವಾಲುಗಳು ಅಂದಾಗ ನೆಗೆಟಿವ್ ಬರುತ್ತೆ. ನೆಕ್ಸ್ಟು ಇದು ಆಯಿತು. ಸೆಕೆಂಡಲ್ಲಿ ಏನಿದೆ, ಮೂಲ ಸೌಕರ್ಯಗಳಲ್ಲಿ ಯಾವ್ಯಾವ ಪದಗಳನ್ನ ಹೇಳಿದ್ದೀನಲ್ರಿ, ಕೀವರ್ಡ್ಸ್ಗಳ್ರಿ. ಮೇನ್ ಆಟ ಆಡಬೇಕಾಗಿರೋದು ಕೀವರ್ಡ್ಸ್ಗಳು. ಅವು ಕೀವರ್ಡ್ಸ್ ಹಾಕೋದು ಅಂಡರ್ಲೈನ್ ಬರೀ. ಏನು ಮೂಲ ಸೌಕರ್ಯದಲ್ಲಿ ಬರೀರಪ್ಪ, ಫ್ಲೈಓವರ್ ಹತ್ತಿದ್ರಪ್ಪ, ಫ್ಲೈಓವರ್, ಪೀಣ್ಯ ಫ್ಲೈಓವರ್, ಮೋರ್ ದೆನ್ 65 ಫ್ಲೈಓವರ್ಸ್ಗಳಿದ್ದಾವೆ ಬೆಂಗಳೂರಲ್ಲಿ. ಸೊ ಫ್ಲೈಓವರ್ ಇದು ಟ್ರಾಫಿಕ್ ಕಂಜೆಷನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಏನು, ಡಬಲ್ ಡಕ್ಕರ್ ಫ್ಲೈಓವರ್. ಕೆಳಗಡೆ ಹೆಂಗಿದೆ ಅಂದ್ರೆ, ಕೆಳಗಡೆ ಮೆಟ್ರೋ, ಮೇಲ್ಗಡೆ ಬಸ್. ಚಲೋ ಹೊಡ್ರಿ, ಡಬಲ್ ಡಕ್ಕರ್ ಫ್ಲೈಓವರ್. ಆಮೇಲೆ ಡಬಲ್ ಡಕ್ಕರ್ ಫ್ಲೈಓವರ್, ಪೆರಿಪೆರಲ್ ರಿಂಗ್ ರೋಡ್. ಇವೆಲ್ಲ ಕನ್ನಡದಲ್ಲಿ ಬರೀರಿ. ಕೆಲವೊಂದು ವರ್ಡ್ಗಳು ಕನ್ನಡದಲ್ಲಿ ಬರೀ, ಕೆಲವೊಂದು ವರ್ಡ್ ಇಂಗ್ಲೀಷಲ್ಲೇ ಬರೀರಿ. ಈಗ ನೋಡ್ರಿ, ಡಬಲ್ ಡಕ್ಕರ್ ಫ್ಲೈಓವರ್, ದ್ವಿಪಥ, ಅವು ಅಷ್ಟು ಇದ್ರ ವರ್ಡ್ಗಳನ್ನ ಕಾನ್ಸಂಟ್ರೇಟ್ ಇದು ಮಾಡಬೇಡಿ. ಓಕೆ, ಪೆರಿಪೆರಲ್ ರಿಂಗ್ ರೋಡ್ ಇವೆಲ್ಲ ಮಾಡೋದ್ರಿಂದ ಮೂಲ ಸೌಕರ್ಯಗಳು ಇದು ಆಯಿತು. ಏನು ಇಲ್ಲಿ ಸವಾಲುಗಳನ್ನು ಬರಿಬೇಕು ನಾವು. ಏನು ಸವಾಲುಗಳು? ಭ್ರಷ್ಟಾಚಾರ, 40% ಕಮಿಷನ್ ನೀವು ಆಲ್ರೆಡಿ ಕೇಳಿದ್ದೀರಿ. ನಾ ಹೇಳಿದಲ್ರಿ, ಮತ್ತು ಇದು ವರದಿ ಹೇಳೋದು, ಮತ್ತು ನಮ್ಮ ಮೇಲೆ ಹಾಕಿರಂತೀನಿ ಎಲ್ಲ ಹೇಳ್ಯಾರ. ತಡಿ ಇವರೇ ಅಂತೇಳಿ ನಮ್ಮ ಹೆಸರು ಬರೆದಿರ್ತೀರಿ, ಮಂಜುನಾಥ್ ಪಾಟೀಲ್ ಅವ್ರು 40% ಕಮಿಷನ್ ಅಂತ ಹೇಳ್ಯಾರ ಅಂತ ಹೇಳಿ ಅಲ್ಲ. ಭ್ರಷ್ಟಾಚಾರ ಇದು ವರದಿನೇ ಕೊಟ್ಟಿದ್ದೇನು, 40% ಕಮಿಷನ್ ಇದೆ ಅನ್ನೋ ಥರ. ಅದಕ್ಕಾಗಿನೇ ಪೀಣ್ಯ ಫ್ಲೈಓವರು 3 months ನಿರ್ವಹಣೆಯಲ್ಲಿ ಇದು ಕಾಲ ಕಳೀತು. ಇವೆಲ್ಲ ಇದಾವೆ ಬರೀರಿ. ಇವೆಲ್ಲ ನೈಜ ಘಟನೆಗಳು, ನಾವೇನೇನು ಆಡ್ಕೊಂಡು ಹೇಳ್ತಾ ಇಲ್ಲ ಏನು ಇದ್ರ ಮೇಲೆ. 40% ಭ್ರಷ್ಟಾಚಾರ. ಆಮೇಲೆ ಯೋಜನೆಗಳು ಕುಂಠಿತವಾಗಿ ಸಾಗುತ್ತಿವೆ. ಹೌದಾ? ಯೋಜನೆಗಳು ಹೆಂಗೆ ನೈತಿದೆ, ನಿಧಾನಗತಿಯಾಗಿ ಯೋಜನೆಗಳಾಗ್ತಿದೆ. ಇವಾಗ 5 ಪಂಚವಾರ್ಷಿಕ ಯೋಜನೆಗಳಿದ್ದಂಗೆ ಇವನು ಒಂಥರ ಒಂದು ಯಾವ್ದಾರು ಇದನ್ನು ತೊಗೊಂಡ್ರಂದ್ರೆ 5 year ಪ್ಲ್ಯಾನ್ ಲೆಕ್ಕದಾಗ ಯೋಜನೆಗಳು ನಡೆದವ್ರಿ. ಆ ಥರ ಆಗ್ಬಾರ್ದು. ಸೊ ಏನಾಗುತ್ತೆ,
ಹಂಗಾದಾಗ ಆಲ್ರೆಡಿ ಇಲ್ಲಿ ಒಂದು ರೋಡ್ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ, ಇಷ್ಟು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ, ಇಲ್ಲಿ ಇನ್ನೂ ಇಲ್ಲಿ ಎಂಡ್ ಅದ, ಇಲ್ಲಿ ಆಲ್ರೆಡಿ ಗುಂಡಿಗಳು ಬಿದ್ದಿರ್ತಾವೆ. ಇದನ್ನೂ ಒಂದು ಸಮಸ್ಯೆನೇ ರೀ. ಮತ್ತು ಅದಕ್ಕೆ ಹೇಳಿದ್ದು ನಾನು, ಗುಂಡಿಗಳ ಹಾವಳಿ ಇದು, ಹೌದಾ? ಸೊ ಇವೆಲ್ಲ ಸಮ್ ಚಾಲೆಂಜಸ್ ಅಂದರೆ ಬರೀರಿ. ಅಂದರೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ನೀವು ಅದರದ್ದು ಉಪಯೋಗ ಏನು ಮೂಲ ಸೌಕರ್ಯಗಳು ಹೆಂಗಿರ್ಬೇಕಂತ ಬರೆದಾಗ ಕೆಳಗೆ ಪ್ಯಾರಾಗ್ರಾಫಲ್ಲಿ ಸವಾಲುಗಳು ಏನೇನು ಅದಾವ ಅನ್ನೋದನ್ನು ಅಂದರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಇಲ್ಲಿ ಮುಖ್ಯವಾಗಿ ಇದು ಹೇಳಿದೆ, ನೆಕ್ಸ್ಟ್ ಸವಾಲುಗಳು ಹೇಳಿದೆ. ನೆಕ್ಸ್ಟ್ ಮೂರನೇದೇನು ನಮ್ಮದು ಈಗ 3ನೇ ಪಾಯಿಂಟ್ ಇದೆ ರೀ. ಏನು ಮೂರನೇದೇನಂದರೆ ನೀತಿ ಅಥವಾ ಪಾಲಿಸೀಸ್ ಆಫ್ ದಿ ಗೌರ್ಮೆಂಟ್. ಪಾಲಿಸೀಸ್ ಏನೇನು ಪಾಲಿಸೀಸ್ಗಳಿದ್ದಾವೆ ಗೌರ್ಮೆಂಟ್ದು, ಯಾವ ಥರ ಈಗ ನಾವು ಗೌರ್ಮೆಂಟ್ ಪಾಲಿಸೀಸ್ಗಳು ಯಾವ ಥರ ಮಾಡಿದರೆ ಇದು ಆಗುತ್ತೆ ಅಂತ. ಏನು ನೀತಿಗಳು ಯಾವ್ಯಾವ ಅದಾವ? ಗ್ಯಾರಂಟಿ ಯೋಜನೆ ಅದ ರೀ, ಇದನ್ನು ಹೆಂಗೆ ನಾವು ಬಳಸ್ಕೋಬೇಕಿಲ್ಲಿ. ಯಾವುದು? ಶಕ್ತಿ. ಶಕ್ತಿಯಿಂದ ಏನಾಗ್ಬಿಡುತ್ತೆ, ಸಾರ್ವಜನಿಕ ಸಾರಿಗೆಗಳದಾವಲ್ಲ, ಸಾರ್ವಜನಿಕ ಸಾರಿಗೆಗೆ ಬೆಂಬಲ ಕೊಟ್ಟಂಗೆ ಆಗ್ತದೆ. ಫ್ರೀ ಬಸ್ಸೇ ಇರ್ಬೋದು, ಇನ್ನೂ ಆದ್ರೂ ಆಟೋದಾಗೆ ಹೋಗ್ತಾರಲ್ಲ ನೋಡ್ರಲ್ಲ. ಏನು ಸಾರ್ವಜನಿಕ ಸಾರಿಗೆ ನಾವು ಬೆಂಬಲ ಕೊಟ್ಟಂಗೆ ಆಗುತ್ತೆ, ಬಸ್ ಆಯಿತು. ಸೊ ನೆಕ್ಸ್ಟ್ ಏನು ಗ್ಯಾರಂಟಿ ಯೋಜನೆ ಈಗ ನೋಡ್ರಿ. ಅಂದರೆ ಇದ್ರದ್ದು ಉಪಯೋಗ ಹೇಳ್ತಾ ಇದ್ದೀನಿ ನಿಮ್ಗೆ ಅಷ್ಟೇ ಇಲ್ಲಿ. ನೆಕ್ಸ್ಟ್ ಏನು ಸುರಕ್ಷಾ 75 ಅಂತ ಹೇಳಿ ಒಂದು ಇನಿಷಿಯೇಟಿವ್ ತಂದಿದ್ದಾರೆ. ಸುರಕ್ಷಾ 75 ಏನಿದು? ಸುರಕ್ಷಾ 75 ಅಂದರೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತಾ ಅಂದರೆ ಈ ಸಿಗ್ನಲಲ್ಲಿ ಕೆಲವೊಂದು ಪಾದಚಾರಿ ಮಾರ್ಗಗಳನ್ನು, ಪಾದಚಾರಿ ಬ್ರಿಡ್ಜ್ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಪಾದಚಾರಿ BBMP ಇದರಲ್ಲಿ ಪಾದಚಾರಿ ಪಥ ಅಥವಾ ಬ್ರಿಡ್ಜ್. ಓಕೆ, ಇದು ಆಮೇಲೆ ಪಾಲಿಸೀಸಲ್ಲಿ ಏನಾಗುತ್ತೆ, ದಂಡ ಹಾಕ್ಲಿಕ್ಕಂದ್ರೆ ಮನುಷ್ಯರು ನಾವು ಈಗ ಇಷ್ಟು ಮೋಟರ್ ವೆಹಿಕಲ್ ಆ್ಯಕ್ಟ್ ಇದರಲ್ಲಿ 1,000 ರೂಪಾಯಿ ದಂಡ ಅದಂದ್ರೂ ಹೆಲ್ಮೆಟ್ ಹಾಕದೆ ತಿರುಗಾಡ್ತೀವಿ, VACನ ವೈಲೇಟ್ ಮಾಡ್ತೀವಿ. ಇನ್ನೇನಾರ ಅದೇನಾರ ಇದ್ದಿದ್ದಿಲ್ಲ ಅಂದ್ರೆ ಯಾವ ಗತಿ ಇತ್ತು ರೀ ನಮ್ಮ ಹಣೆ ಬರ. ಅದಕ್ಕಾಗಿ ಏನು ಮೋಟರ್ ವೆಹಿಕಲ್ ಆ್ಯಕ್ಟ್, ಇದು ಮೋಟರ್ ವೆಹಿಕಲ್ ಆ್ಯಕ್ಟ್ 2017 ಸದ್ಬಳಕೆ. ಇನ್ನೂ ಇದ್ರ ಹೊರತಾಗಿನೂ ಟ್ರ್ಯಾಕ್ ಇದೆ, ಅವೆಲ್ಲ ಬರಿಬೇಕು ನಾವು. ಈಗೇನಾಗುತ್ತೆ, ಸ್ವಲ್ಪ ಈಗ ನಿಮ್ಗೆ ಈ ಥರ ಬರೀರಿ ಅಂತ ಹೇಳಬೇಕಾಗುತ್ತೆ. ಈಗ ಸೊ ಈಗ ಕ್ರೆಡೆನ್ಸಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಆಲ್ರೆಡಿ ಹುಡುಗರು ಬಂದು ಬರಿತಾ ಇದ್ದಾರೆ. ಇನ್ನು ನೆಕ್ಸ್ಟ್ 18th ಆಲ್ರೆಡಿ 18th ಕ್ಲಾಸು ಸ್ಟಾರ್ಟ್ ಆಗಿದೆ. ಸೊ ನೀವೇನು ಮಾಡಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸನ ಬಿಟ್ಬಿಡ್ಬೇಕ್ರಿ ನಾವೀಗ. ಏನು ಇನ್ನೂ ಬರ್ರಿ ನೋಟಿಫಿಕೇಶನ್ ಲೆಕ್ಕದಾಗ ಕುಂದಿರ್ಬೇಡ್ರಿ, ಬರ್ರಿ. ಈಗ ಆಲ್ರೆಡಿ ಏನು 18th ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಪ್ಲಸ್ ಹುಡುಗರು ತುಂಬ ಜನ ಬಂದು ಬರಿತಾ ಇದ್ದಾರೆ. ನಾವೆಲ್ಲ ಇಲ್ಲಿ ವ್ಯಾಲ್ಯೂಯೇಟರ್ ಮೆಂಟರ್ಶಿಪ್ ಮಾಡ್ತಾ ಇರೋದ್ರಿಂದ ಗೊತ್ತಾಗ್ತಿದೆ ಯಾವ ಸ್ಟೇಜಲ್ಲಿ ಇದ್ದವರು. ಫಸ್ಟು ಎಸ್ಸೆ ಬರೆದಿರೋದಕ್ಕೂ ಈಗ ಆಲ್ರೆಡಿ 5-6 ಎಸ್ಸೆ ಬರೆದಿರೋದಕ್ಕೂ ತುಂಬ ವೇರಿಯೇಷನ್ ಆಗ್ತಿದೆ. ಸೊ ಹಂಗೆ ಕೂತ್ಕೋಬೇಡಿ, ಯಾಕಂದರೆ ಇದು ಒಳ್ಳೆಯ ಅವಕಾಶ. ನೆಕ್ಸ್ಟ್ ಟೈಮ್ ನೀವು ಇರಲಿ ಬಿಡಪ್ಪ, ನೋಟಿಫಿಕೇಶನ್ ನೋಟಿಫಿಕೇಶನ್ ಆಗುತ್ತೆ ರೀ, 100% ಆಗಲೇಬೇಕು. ಒಳ ಮೀಸಲಾತಿ ಅಂತೂ ಆಗಿದೆ, ಇನ್ನು ನೋಟಿಫಿಕೇಶನ್ದೇ ದಾರಿ ಕಾಯ್ತಾ ಇರೋದು. ನಮಗೂ ಬರಬೇಕಾಗಿರೋದು ಅದೇ. ಈಗ ನಾವಿಲ್ಲೆಲ್ಲ ಎಕ್ಸಾಮ್ಸ್ ಎಲ್ಲ ಬಿಟ್ಟು ನಮ್ದೀಗ ಬೇರೆ ಎಕ್ಸಾಮ್ಸ್ ಇದಾವೆ, ಅವೆಲ್ಲ ಕಮಿಟ್ಮೆಂಟ್ ಬಿಟ್ಟು ಅಟ್ಲೀಸ್ಟ್ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಇದು ಮಾಡ್ತೀನಿ. ವ್ಯೂಸ್ ಎಲ್ಲ ಆಗ್ತಿದೆ, ಬಟ್ ಕಮೆಂಟ್ಸ್ ಯಾರು ಮಾಡ್ತಾ ಇಲ್ಲ. ಆಲ್ರೆಡಿ ಇಬ್ಬರು ಅಷ್ಟೇ ಯಾವುದೇ ನೆಕ್ಸ್ಟ್ ಯಾವ್ದು ಬೇಕಂದಾಗ ಹೇಳ್ರಿ ಸರ್ ಟ್ಯಾರಿಫ್ ವಾರ್ ಅಂತ ಹೇಳ್ರಿ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಯಾವ್ದು ಹೇಳ್ಬೇಕನ್ನೋದನ್ನ ಹೇಳ್ರಿ, ಕಮೆಂಟಲ್ಲಿ ತಿಳಿಸಿ. ನಾವು ಅಟ್ಲೀಸ್ಟ್ ಅದನ್ನು ಟ್ರೈ ಮಾಡ್ತೀವಿ, ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಷ್ಟೇ. ಬಿಡ್ರಿ. ನೆಕ್ಸ್ಟ್ ಮೋಟರ್ ವೆಹಿಕಲ್ ಆ್ಯಕ್ಟ್, ಇದನ್ನು ಸದ್ಬಳಕೆ ಆಗಬೇಕು ಅನ್ನೋದನ್ನ ಹೇಳಿದ್ವಿ ಇಲ್ಲಿ ಯಾವುದು ನೀತಿಯಲ್ಲಿ. ಈಗ ನೆಕ್ಸ್ಟ್ ಇದ್ರಲ್ಲೇ ಸವಾಲುಗಳೇನು ಬರಿಬೇಕು. ಈಗ ನೆಕ್ಸ್ಟ್ ಅಲ್ಲಿ ಹೆಂಗಾಗುತ್ತೆ ಅಂದರೆ, ನೀವು ಸವಾಲುಗಳಂತ ಹಾಕಿ ಪರವಾಗಿಲ್ಲ. ಏನಾಗುತ್ತೆ, ಕೆಲವೊಂದು ಕಡೆಗೆ ಬರಿಲೂಬಹುದು, ಇಲ್ಲ ನೀವು ಪ್ಯಾರಾಗ್ರಾಫಲ್ಲಿ ಬರೆದಾಗ ಏನಾಗುತ್ತೆ, ಸವಾಲುಗಳು ಅವ್ನಿಗೆ ಗೊತ್ತಾಗ್ಬಿಡುತ್ತೆ. ಅಟ್ಲೀಸ್ಟ್ ನೀವು ಅಲ್ಲೊಂದು ಇದು ಪಾಸಿಟಿವ್ ನೆಗೆಟಿವ್ ಬರೆದಾಗ ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂದರೆ ಯಾವುದು ಕರೆಕ್ಟ್ ಇದೆ ಇದು, ಆಮೇಲೆ ಸವಾಲುಗಳು ಏನಿದಾವೆ ಅಂತಲೂ ಬರ್ತದೆ. ಏನು ಸವಾಲುಗಳು ಹೆಂಗಾಗುತ್ತೆ ಅಂದರೆ, ಯೋಜನೆಗಳನ್ನು ನಾವು ಕೊಡ್ತೇವೆ, ಯೋಜನೆಗಳು ಸದ್ಬಳಕೆ ಆಗ್ತಿಲ್ಲ ಅನ್ನೋ ಥರ ನೋಡ್ರಿ. ಇದು ಭ್ರಷ್ಟಾಚಾರ ಅನ್ನೋದು ಹೆಂಗದಂದ್ರೆ ಡೈನಾಮಿಕ್ ಸವಾಲು. ಇದು ಭ್ರಷ್ಟಾಚಾರ ಇಲ್ಲ ಏನು, ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತಂದಂಗೆ ಭ್ರಷ್ಟಾಚಾರ ಇಲ್ಲ ಅಂತಂದ್ರೆ ಆ ಲೆಕ್ಕದಲ್ಲಿ ಐತಿ. ಭ್ರಷ್ಟಾಚಾರ ಅನ್ನೋದು ಕಾಮನ್ ಆಗಿಬಿಟ್ಟದ್ರಿ. ಭ್ರಷ್ಟಾಚಾರದ ಆಗ್ತದೆ. ಆಮೇಲೆ ಇಂಪ್ಲಿಮೆಂಟೇಷನ್ ಏನಿದೆ ಅಲ್ರಿ, ಲಾಗಳು, ಈ ನೀತಿ ಇಂಪ್ಲಿಮೆಂಟೇಷನ್ ಇದೆಯಲ್ಲ ಅಲ್ಲಿ ಕುಂಠಿತ ಇದೆ. ಇಂಪ್ಲಿಮೆಂಟೇಷನ್ ಹೆಂಗಿದೆ, ಇಂಪ್ಲಿಮೆಂಟೇಷನ್ ಕುಂಠಿತ ಇದೆ. ಏನಿದೆ ನಮ್ಗೆ ಗೊತ್ತಿದೆ ರೀ, ನಮ್ಗೆ ವೈಲೇಷನ್ ಆದರೆ ನಾವು ಏನು ಫೈನ್ ಕಟ್ತೀವಿ ಅನ್ನೋದು ಗೊತ್ತಿದೆ, ಸ್ಟಿಲ್ ನಾವು ವೈಲೇಟ್ ಮಾಡ್ತೇವೆ. ಇದು ಸವಾಲುಗಳು. ವೈಯಕ್ತಿಕವಾಗಿ ಇದು ಬರಬೇಕು ಅನ್ನೋದು ಅಷ್ಟೇ. ವೈಯಕ್ತಿಕವಾಗಿ ನಾವು ಚೇಂಜ್ ಆಗಬೇಕು, ಅದು ಚೇಂಜ್ ಆಗಬೇಕು. ಇಲ್ಲಿ ಇಂಪ್ಲಿಮೆಂಟೇಷನಲ್ಲಿ ಈಗ ಈ ಚಲನ ಅಂತ ಬಂದಿದೆ. ಯಾರಿಗೋ ನನಗೆ ನೋಡ್ರಿ, ನಿನ್ನೆ ಒಂದು ಯಾವುದೋ ಬೇರೆ ಮೆಸೇಜ್ ನನಗೆ ಬಂದದ್ದು.
ನಿಮ್ಮ 2 ಎಕರೆ 20 ಗುಂಟೆ ತೆಂಗು ಬೆಳೆದಿರಿ ಅಂತ. ನಮ್ಮ ಕಡೆ ಗುಲ್ಬರ್ಗದಾಗಂದ್ರೆ ತೆಂಗು ಬೆಳೆದಂದ್ರೆ ಮುಗಿದು ಹೋತ್ರಿ, ಸ್ವಚ್ಛ ಆದ ಜೀವನ. ಹಂಗೆ ಅಂದ್ರೆ ಈ ಚಲನ್ ಯಾರಿಗೋ ಹೋಗಿ ಯಾರಿಗೋ ಬರ್ತಿದೆ, ಈ ಥರ ಆಗಬಾರ್ದು ಅಂತ. ಅಂದರೆ ಟೆಕ್ನಾಲಜಿನ ಕರೆಕ್ಟಾಗಿ ಯೂಟಿಲೈಸ್ ಇರಲಿ ಅಂತ, ಈ ಥರ ಆಗಬಾರ್ದು ಅಂತ. ಅಂದರೆ ಈ ಚಲನ್ನ ಈ ಇಂಪ್ಲಿಮೆಂಟೇಷನ್ ಆಗ್ಬೇಕಾದ್ರೆ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಗ್ತಿಲ್ಲ, ಸಮರ್ಪಕವಾಗಿ ಅನ್ವಯ ಆಗ್ತಾ ಇಲ್ಲ. ಓಕೆ, ಇಷ್ಟು ನೋಡ್ರಿ. ಇವು 3 ಆಯಾಮಗಳಲ್ಲಿ ಈ ಥರ ಬರೆದ್ರಿ. ಈ ಥರ ಬರೆದಾಗ ಏನಾಗುತ್ತೆ ನಿಮಗೆ, ಎಲ್ಲ ಆಯಾಮಗಳಲ್ಲೂ ಮುಗಿಸಿರಿ, ಪ್ಲಸ್ ಕೀವರ್ಡ್ಸ್ನ ಹಾಕಿದಿರಿ, ಉದಾಹರಣೆ ಸಹಿತ ಉದಾಹರಣೆ ಕೊಡಿ, ಅಂದರೆ ಸ್ಟೋರಿ ಯಾವುದಾದ್ರೂ ಬೇಸ್ ಬರೆದ್ರೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಕನ್ಕ್ಲೂಷನ್ ಇಲ್ಲಿ ಯಾವ ಥರ. ಇನ್ನು 10% ಅದಲ್ರಿ ನಮ್ದು, ಬಾಕಿ 80% ಮುಗಿತ್ರಿ, ಆಲ್ರೆಡಿ 90% ಮುಗಿತು. ಇನ್ನು 10%ಅಲ್ಲಿ ಕನ್ಕ್ಲೂಷನಲ್ಲಿ ರೀಸೆಂಟ್ಲಿ ಅವರ್ IT ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಏನು ಹೇಳಿದ್ರಂದ್ರೆ 20,000 crore ಆ್ಯನ್ಯುವಲಿ ಲಾಸ್ ಆಗುತ್ತಂತ್ರಿ ಬೆಂಗಳೂರ್ದು. ಆ್ಯನ್ಯುವಲಿ ಲಾಸ್ ಅಂದ್ರೆ ಇಷ್ಟೊಂದು ನಮ್ಗೆ 20,000 ಕೋಟಿ ರೀ, 20 ಕೋಟಿ ಅಲ್ರಿ, ಮತ್ತು 20,000 ಕೋಟಿ, 20,000 ಕೋಟಿ ಆ್ಯನ್ಯುವಲಿ ಲಾಸ್ ಆಗ್ತಿದೆ ಬರೀ ಕಂಜೆಷನಿಂದ, ಬರೀ ಟ್ರಾಫಿಕ್ಕಿಂದನೇ 20,000 ಕೋಟಿ ಲಾಸ್ ಆಗ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೇ ನಾನು ನಿಮ್ಗೆ ಹೇಳಿದೆ, ನಾನು ಕನ್ಕ್ಲೂಷನ್ ಮಸ್ಟ್ ಬಿ ಫ್ಯೂಚರಿಸ್ಟಿಕ್ ಅಂತ ಹೇಳಿದೆ. ಯಾವ ಥರ ಕನ್ಕ್ಲೂಷನಲ್ಲಿ ಸರ್ಕಾರದ ಮೇಲೆ ನಾವು ಅವಲಂಬನೆ ಆಗಬಾರ್ದು, ವೈಯಕ್ತಿಕ ಬದಲಾವಣೆಗಳು ಆಗಬೇಕು, ವೈಯಕ್ತಿಕ ಬದಲಾವಣೆಗಳು ಸಹಿತ ಕೂಡಿರಬೇಕು. ಇದರಿಂದ ಏನಾಗುತ್ತೆ, ಈಗ ಆ್ಯನ್ಯುವಲಿ ಇಷ್ಟು ಇದಾಯಿತು, ಸರ್ಕಾರದಿಂದನೇ ಆಗಲ್ಲ, ನಾವು ವೈಯಕ್ತಿಕ ಮಾಡಬೇಕು. ಇದರಿಂದ ಏನಾಗುತ್ತೆ 117 hour ಅಂದರೆ ಬೆಂಗಳೂರಲ್ಲಿ 15 ದಿವಸ ನಾವು ಕಳ್ಕೊತಾ ಇದ್ದೀವಿ. ಒಂದು ವರ್ಕಿಂಗ್ ಡೇಸಲ್ಲಿ 365 days ವರ್ಕಿಂಗ್ ಡೇಸ್ ಅಷ್ಟು ಇರಲ್ಲ, ಯಾವಾಗ ವರ್ಕಿಂಗ್ ಡೇಸ್ ಇರುತ್ತಲ್ಲ 15 ದಿವಸಗಳನ್ನ ಬರೀ ಕಂಜೆಷನಲ್ಲಿ ಟ್ರಾಫಿಕಲ್ಲಿ ಮಾತ್ರ ಕಳೀತಾ ಇದೀವಿ ನಾವು 15 ದಿವಸ ಅನ್ನೋದನ್ನ ವರದಿ ಹೇಳಿದೆ. ಈ ಥರ ಬರೆದ್ರಿ. ಇನ್ನು ನಾನು ನಿಮ್ಗೆ ಹೇಳಿದರೆ ಕಂಪಲ್ಸರಿ ನೋಡ್ರಿ, SDG ಗೋಲ್ಸ್ ಕಂಪಲ್ಸರಿ ರೀ, ನೀವು ಹೆಂಗಾದರೂ ಮಾಡಿರಿ, SDG ಗೋಲ್ಸ್ ಬರೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಇದರಲ್ಲಿ SDG ಗೋಲ್ಸ್ನ ಕಂಪಲ್ಸರಿ ಬರೋಕ್ಕೆ ಟ್ರೈ ಮಾಡಿ. ಏನು SDG ಗೋಲ್ಸ್ ಯಾವುದು ಬಿಟ್ಟದ್ರಿ, SDG ಗೋಲ್ಸು ಒಂಥರ ಡೈನಾಮಿಕ್ಸ್ ಇದ್ದಂಗೆ ರೀ. ಏನು ಸುಸ್ಥಿರ ಅಭಿವೃದ್ಧಿ ಗುರಿಗಳು 11 ಏನು ಹೇಳುತ್ತೆ ರೀ, ಸುಸ್ಥಿರ ನಗರಗಳ ನಿರ್ವಹಣೆ ಮತ್ತು ನಗರಗಳನ್ನಾಗಿ ಮಾಡಬೇಕು ಅನ್ನೋದು ಇದು ಹೇಳುತ್ತೆ. ಸೊ ಇದು SDG ಗೋಲ್ಸ್ ಪ್ರತಿಯೊಂದು ಸೇರಿದೆ. ಈಗ SDG ಗೋಲ್ಸ್ ಹೇಳಿದ್ವಿ, ಇಷ್ಟು ಕೀವರ್ಡ್ಸ್ಗಳು ಬಂದು ಅಂದರೆ ಇಟ್ಸ್ ಕಂಪ್ಲೀಟ್ಲಿ 20 ಮಾರ್ಕ್ಸಲ್ಲಿ ಅರೌಂಡ್ ನಿಮ್ಗೆ ಮೋರ್ ದೆನ್ ನಿಮ್ಗೆ 20 ಮಾರ್ಕ್ಸಲ್ಲಿ ಇನ್ನೂ ತುಂಬ ಜಾಸ್ತಿ ಮಾರ್ಕ್ಸ್ ತೊಗೊಳಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ಕೀವರ್ಡ್ಸ್ಗಳು ಬರಬೇಕು ನಿಮ್ಗೆ. ಬಿಡಿ, ಇನ್ನು ಸ್ಮಾರ್ಟ್ ಸಿಟಿ ಇದೆ, ಅವೆಲ್ಲ ಮೂಲ ಸೌಕರ್ಯ ಹೆಂಗಾಗುತ್ತೆ ಅಂದರೆ ನಾವಿಲ್ಲಿ ಹೇಳೋದನ್ನೇ ಇದಾಗಲ್ಲ, ನೀವು ಬರೆದಾಗ ಗೊತ್ತಾಗುತ್ತೆ. ನಾವು ಹೇಳ್ತಾ ಇದೆಲ್ಲ ಹೇಳಬೇಕಂತ ನಮಗೂ ಪ್ಲ್ಯಾನ್ ಇರುತ್ತೆ, ಬಟ್ ಅದು ಹೇಳ್ತಾ ಹೋದಂಗೆ ನಮಗೂ ಒಂದು ಸ್ವಲ್ಪ ಬೇರೆದು ಕಂಟೆಂಟ್ನ ತಂದು ಕೊಡಬೇಕಲ್ಲ, ಇಷ್ಟೇ ಶಾರ್ಟ್ಲಿ ಇದೆಲ್ಲ ಮಾಡಿ. ನೆಕ್ಸ್ಟು ಯಾವುದು ನಿಮಗೆ ಎಸ್ಸೆ ಬೇಕು, ಎಸ್ಸೆ ಟಾಪಿಕ್ ನಿಮ್ಗೆ ಯಾವುದು ಇದು ಅನ್ನಿಸ್ತದೆ ನೀವು ಬರ್ಕೊಂಡು ಇಟ್ಕೊಳ್ಳಿ. ಪ್ಲಸ್ ನಾವು ಏನಾದರೂ ಒಂದು ಎಕ್ಸ್ಟ್ರಾ ಕಂಟೆಂಟ್ ಹಾಕಿದಾಗ ನೀವು ನೋಡಿ, ಈ ವಿಡಿಯೋಗಳನ್ನ ನೋಡಿ ನೋಡ್ರಿ ನೀವು ವರ್ಕ್ ಮಾಡಿ. ಈ ವಿಡಿಯೋ ಇರುತ್ತೆ, ಪ್ಲಸ್ ನೀವು ವರ್ಕ್ ಮಾಡಿ. ಸೊ ಎರಡೂ ಸೇರಿಬಿಟ್ಟು ಇದನ್ನು ಮಾಡಿ. ಪ್ಲಸ್ ಇಲ್ಲಿ ಸ್ಟಾರ್ಟ್ ಆಗಿದೆ, ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ, ನಾವೆಲ್ಲ ಮೆಂಟರ್ಶಿಪ್ ಎಲ್ಲ ಮಾಡ್ತಿರ್ತೀವಿ. ಬನ್ನಿ, ಏನೇ ಇದು ಇದ್ರೂ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆನ್ ಅಂಡ್ ಆಲ್.